ಹಾಯ್ ಸ್ನೇಹಿತರೆ, ಕೃಷಿ ಬದುಕೆ ನಮಸ್ಕಾರಗಳು. ನಿರಂತರವಾಗಿ ಕುರಿ ಸಾಗಾಣಿಕೆಯಲ್ಲಿ ಸಕ್ಸಸ್ ನೋಡಿರುವಂತಹ ಯುವ ರೈತ ಮಹಿಳೆಯ ಸಂದರ್ಶನಕ್ಕೆ ಬಂದಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಅವರಲ್ಲಿರುವಂತಹ ಅಪಾರವಾದಂತಹ ಅನುಭವಗಳನ್ನು ತಿಳ್ಕೊತಾ ಹೋಗೋಣ. ಬನ್ನಿ ಸ್ನೇಹಿತರೆ. ಮೇಡಮ್, ಈಗ ಹೊಸದಾಗಿ ಕುರಿ ಸಾಗಾಣಿಕೆ ಮಾಡೋರಿಗೆ ನಿಮ್ಮ ಒಪಿನಿಯನ್ ಏನು ಮೇಡಮ್? ಹೇಗೆ ಮಾಡಿದ್ರೆ ತುಂಬ ಒಳ್ಳೆಯದು? ಆಮೇಲೆ ಈಗ ಮತ್ತೆ ಯಾವ ಥರ ಕುರಿಗಳು ತಂದು ಸಾಗಾಣಿಕೆ ಪ್ರಾರಂಭ ಮಾಡಬೇಕು, ಮತ್ತು ಶೆಡ್ ಎಲ್ಲ ಹೇಗೆ ಬಂಡವಾಳ ಹಾಕೊಂಡು ನಿರ್ಮಾಣ ಮಾಡಬೇಕು, ಯಾವ ಥರ? ಸ್ಟಾರ್ಟಿಂಗು ಕಮ್ಮಿ ಅಮೌಂಟ್ ಇಂದಾನೆ ಮಾಡೋದು ಬೆಸ್ಟ್ ಸರ್. ಓಕೆ. ಸುಮ್ನೆ ಹೈಟೆಕ್ ಮಾಡ್ತೀವಿ, ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ, ಒಂದೇ ಸರಿ 200 ಕುರಿ ತರ್ತೀವಿ, ಅದು ರಾಂಗ್ ಸರ್. ಓಕೆ ಮೇಡಮ್. ನಮ್ ಕೈಯಲ್ಲಿ ನಾವು ಇವಾಗ 1 ಲಕ್ಷ ಇದೆ ಅಂದ್ರೆ 1 ಲಕ್ಷದಲ್ಲೇ ಪ್ಲಾನಿಂಗ್ ಮಾಡ್ಕೊಂಡು ಮಾಡ್ಬೋದು. 30,000ಕ್ಕೂ ಕುರಿ ಶೆಡ್ ಆಗುತ್ತೆ. ಓಕೆ ಮೇಡಮ್, ಫಸ್ಟ್ ಎಷ್ಟು ಕುರಿಗಳಿಂದ ಪ್ರಾರಂಭ ಮಾಡಿದ್ರೆ ತುಂಬಾ ಒಳ್ಳೇದು ಮೇಡಮ್? ಸರ್, ಕುರಿಗಳು ಬಂದ್ಬಿಟ್ಟು ನಿಮ್ಗೆ ಇವಾಗ 1 ಲಕ್ಷ ಅಮೌಂಟ್ ಇದೆ ಅಂದ್ರೆ ಓಕೆ ಮೇಡಮ್, ಒಂದ್ 5 ಕುರಿಯಿಂದಾನೇ ಸ್ಟಾರ್ಟ್ ಮಾಡ್ಲಿ ಸರ್, ತೊಂದ್ರೆ ಇಲ್ಲ. ಅಂದ್ರೆ ಹೊಸದಾಗಿ ಸ್ಟಾರ್ಟ್ ಮಾಡೋರಿಗೆ 5ರಿಂದ ಸ್ಟಾರ್ಟ್ ಮಾಡಿ 5ರಿಂದಾನೇ ಮಾಡ್ಲಿ ಸರ್. ಯಾಕಂದ್ರೆ ಅನುಭವ ಆಗ್ಬೇಕು, ಅದ್ ಏನಾಗುತ್ತೆ, ಕಾಯಿಲೆ ಏನು, ಅದ್ ಯಾವ ಟೈಮಲ್ಲಿ ಯಾವ ತರ ರಿಯಾಕ್ಟ್ ಆಗುತ್ತೆ ಅದೆಲ್ಲ ತಿಳ್ಕೊಬೇಕು ಸರ್. ಸುಮ್ನೆ ನಾವು 100 ಕುರಿ ತಗೊಂಡ್ಬಂದ್ಬಿಟ್ಟು ಅರ್ಧಕ್ಕರ್ಧ ಸತ್ತೋಗ್ಬಿಡುತ್ತೆ. ಎಷ್ಟೊಂದ್ ಜನ ಆತರ ಮಾಡಿದ್ದಾರೆ ಸರ್, ಅರ್ಧಕ್ಕರ್ಧ ಸಾಯ್ಸಾಕಿರ್ತಾರೆ ಗೊತ್ತಿಲ್ದಿರಾ ಪಾಪ. ಮೇಡಮ್, ಈ ಕುರಿಗಳಲ್ಲಿ ಆದಷ್ಟು ಅತಿ ಹೆಚ್ಚು ರೋಗ ಅಂತಂದ್ರೆ ಯಾವ ರೋಗ ಬರುತ್ತೆ ಮೇಡಮ್ ಬೇಗ? ಸರ್, ನಾವು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿಲ್ಲ ಅಂದ್ರೆ PPR ಅದು ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಸರ್. ಸೀಸನ್ ಮೇಲೆ ಸ್ಟಾರ್ಟ್ ಆಗುತ್ತೆ ಸರ್, ಸೀಸನ್ಗೆ ಒಂದೊಂದು ವ್ಯಾಕ್ಸಿನ್ ಇರುತ್ತೆ. ಸೊ ನಾವು ತಂದಿದ ತಕ್ಷಣ PPR ವ್ಯಾಕ್ಸಿನೇಷನ್ ಮಾಡ್ಬಿಟ್ಟು. ಮೇಡಮ್, ಈ ಕುರಿಗಳನ್ನ ಮಳೆಗಾಲದಲ್ಲೆಲ್ಲ ಹೇಗೆ ನಿರ್ವಹಣೆ ಮಾಡ್ತೀರಾ? ಸರ್, ಮಳೆಗಾಲದಲ್ಲಿ ಅಂದ್ರೆ ನಾವು ಹೊರಗಡೆಗೆ ಬಿಡಲ್ಲ ಅಲ್ವಾ, ಸೊ ನಮ್ಗೆ ಅಷ್ಟು ತೊಂದರೆ ಆಗಲ್ಲ. ಹೊರಗಡೆಗೆ ಬಿಟ್ರೇನೆ ನಮ್ಗೆ ತೊಂದರೆ ಆಗೋದು. ET ವ್ಯಾಕ್ಸಿನ್ ಅಂತ ಬರುತ್ತೆ, ಆ ಟೈಮಲ್ಲಿ ಅದು ಹೌದು ಸರ್. ಮತ್ತೆ ಬೇಸಿಗೆಯಲ್ಲಿ ಮೇಡಮ್? ಸರ್, ಬೇಸಿಗೆಯಲ್ಲೂ ಇವಾಗ ಬೇಸಿಗೆನೆ ಸರ್, ಆದ್ರೆ ನಾವು ವ್ಯಾಕ್ಸಿನೇಷನ್ ಹಾಕಿರ್ತೀವಲ್ಲ, ಸೊ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಅಂದ್ರೆ ಬೇಸಿಗೆಗೆ ವ್ಯಾಕ್ಸಿನೇಷನ್ ಮಾಡ್ಬೇಕು, ಮತ್ತೆ ಮಳೆಗಾಲಕ್ಕೆ ಆ ತರದ್ದು ಇದೆ ಸರ್. ಹೌದಾ? ಮೇಡಮ್, ಈ ಕುರಿಗಳಿಗೆಲ್ಲ ಈಗ ನಿಮ್ ಶೆಡ್ ಅಲ್ಲಿ ಯಾವ ತರ ನೀರಿನ ನಿರ್ವಹಣೆ ಹೇಗೆ ಮಾಡಿದಾರೆ ಮೇಡಮ್? ಸರ್, ನೀರ್ ಬಂದ್ಬಿಟ್ಟು ನಾವು ಬೆಳಿಗ್ಗೆ ತೊಳೆದ್ಬಿಟ್ಟು ತೊಟ್ಟಿಗೆ ಹಾಕೊಂತೀವಿ. ಓಕೆ ಓಕೆ ಮೇಡಮ್, ನೋಡಿ ಈ ತರ ತೊಟ್ಟಿಗೆ ಬಿಟ್ಬಿಡ್ತೀವಿ. ಓಕೆ ಮೇಡಮ್. ಸಾಯಂಕಾಲ ಏನಾದ್ರು ಇದೇನಾದ್ರು ಖಾಲಿ ಆಗಿದ್ರೆ ಅದ್ರ ಒಂದು ತುಂಬಾ ಇಲ್ಲಾಂದ್ರೆ 3/4 ಭಾಗ ಬಿಟ್ಟಿರ್ತೀವಿ ಅದಕ್ಕೆ ಇಟ್ಕೋ ಹಂಗೆ, ಅಷ್ಟೇ ಸರ್. ಮತ್ತೆ ಮಾನ್ಯ ದಿನ ತೊಳೆದ್ಬಿಟ್ಟು. ಮೇಡಮ್, ಈಗ ಈ ತರ ಎಷ್ಟೆಷ್ಟು ಅಡಿ ಬರುತ್ತೆ ಮೇಡಮ್ ಈ ಶೆಡ್? ಇದೇನಿದೆಯಾ ಇದು ಒಂದು 10-15 ಬರ್ಬೋದಾ? ಬರುತ್ತೆ ಸರ್. ಇದಕ್ಕೆ ಎಷ್ಟು ಕುರಿಗಳು ಬಿಡ್ಬೇಕು ಮೇಡಮ್ ನಾವು? ಸರ್, ಇದಕ್ಕೊಂದು 15 ಬಿಡ್ಬೋದು. ಈ ಕಡೆ ಒಂದು 15, ಆ ಕಡೆ ಒಂದು 15 ಬಿಡ್ಬೋದು. ಇಲ್ಲ ಈ ಕಡೆ ಮಾತ್ರ ಅಂತಂದ್ರೆ ಒಂದು 15 ಬಿಡ್ಬೋದು. 15 ಬಿಡ್ಬೋದು. ಆ ಕಡೆ ಬೋನ್ ಇಟ್ಬಿಟ್ಟು 15 ಬಿಡ್ತೀವಿ ಅಂದ್ರೂ ಬಿಡ್ಬೋದು. ಮೇಡಮ್, ಈಗ ಹೊಸದಾಗಿ ಕುರಿ ಶೆಡ್ ಮಾಡೋರಿಗೆ ಎಷ್ಟು ಕುರಿ ಅಂತಂದ್ರೆ ಎಷ್ಟು ಅಡಿ ಶೆಡ್ ಮಾಡ್ಕಂತ ನಾವು ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಮೇಡಮ್? ಸರ್, ಒಂದು 30 ಇದ್ರು ಸಾಕು ಸರ್. ಒಂದು ಕುಂಟೆ ಅಷ್ಟಿದ್ರು ಸಾಕು ಸರ್. ಒಂದು ಕುಂಟೆ ಅಷ್ಟಿದ್ರು ಸಾಕಾಗುತ್ತಾ? ಒಂದು ಏನಿಲ್ಲ ಅಂತಂದ್ರೂ ಮೇವು ಗೊಬ್ಬರ ಎಲ್ಲ ಹಾಕೊಂಡು ಒಂದು 20-30 ಕುರಿವರೆಗೂ ಮೇಯಿಸ್ಬೋದು. ಮೇಡಮ್, ಈ ಕುರಿ ಸಾಗಾಣಿಕೆಗೆ ತುಂಬಾ ಯುವಕರಿಗೆಲ್ಲ ಈಗ ದೊಡ್ಡ ಕ್ವಶನ್ ಏನು ಅಂತಂದ್ರೆ, ಸರ್ಕಾರದಿಂದ ನಮ್ಗೆ ಸಬ್ಸಿಡಿ ಇಲ್ಲ ಸಹಾಯಧನ ದೊರೆಯುತ್ತಾ ಅಂತ ಹೇಳಿ ತುಂಬಾ ಜನ ಕ್ವಶನ್ ಕೇಳ್ತಾರೆ. ಅವ್ರು ಅಂತವ್ರಿಗೆ ನೀವು ಏನು ಹೇಳ್ತೀರಾ? ಸರ್, ಇದೆ ಸರ್, ಅದನ್ನ ತಿಳ್ಕೋಬೇಕು ನೀಟಾಗಿ. ಸಬ್ಸಿಡಿ ಇದೆ, 35% ಸಬ್ಸಿಡಿ ಇದೆ, 50% ಸಬ್ಸಿಡಿ ಇದೆ, NLM ಅಂತ ಇದೆ, PMEGP ಅಂತ ಇದೆ. ಸೊ ತಿಳ್ಕೊಂಡು ಎಂಕ್ವೈರಿ ಮಾಡಿ ನೀಟಾಗಿ ಓಡಾಡಿ ಮಾಡಿದ್ರೆ ಆಗುತ್ತೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೋಬೇಕು ನೀಟಾಗಿ. ಸೊ ಆಗುತ್ತೆ, ಮಾಡ್ಲಿ, ಒಳ್ಳೇದಾಗ್ಲಿ. ಮೇಡಮ್, ನೀವು ಯಾವ್ದಾದ್ರು ಸಾಲ ಸೌಲಭ್ಯಗಳು ತಗೊಂಡು ಪ್ರಾರಂಭ ಮಾಡಿದ್ದ, ಇಲ್ಲಾಂದ್ರೆ ನೀವು ನಿಮ್ಮ ಓನ್ ಬಂಡವಾಳದಲ್ಲಿ ಮಾಡಿದ್ದ? ಇಲ್ಲ ಸರ್, ನಂದು ಸ್ವಲ್ಪ ಗೋಲ್ಡ್ ಇಟ್ಟು ಮಾಡಿದ್ದು. ಸೊ ಈಗ ಅದೇನಿದಿಲ್ಲ ಸರ್, ಎಲ್ಲ ಮಾಡ್ಕೊಂಡಿದ್ದೀನಿ. ಮೇಡಮ್, ಈಗ ನಾವು ಒಂದು ಲಕ್ಷ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಆ ಇನ್ವೆಸ್ಟ್ ನ ಎಷ್ಟು ಬ್ಯಾಚಿಗೆ ನಾವು ಅದನ್ನ ಎತ್ಕೊಬಹುದು ಮೇಡಮ್ ಈ ಕುರಿ ಸಾಗಾಣಿಕೆಯಲ್ಲಿ? ಸರ್, ನಾನ್ ಹೇಳೋದೇನಂದ್ರೆ 1 ಲಕ್ಷ ನಮ್ದಲ್ಲ ಅಂತ ಹಾಕ್ಬೇಕು ಸರ್ ಸ್ಟಾರ್ಟಿಂಗ್. ನಮ್ದಲ್ಲ ಇದು ಅಂತ. ಮತ್ತೆ ಇವಾಗ ಒಂದು 10 ಕುರಿ ತಂದಿದೀವಿ, 1 ಲಕ್ಷಕ್ಕೆ 10 ಕುರಿ ಬರುತ್ತೆ ಸರ್. 10 ಕುರಿ ತಂದಿದೀವಿ ಅಂತಂದ್ರೆ ಮತ್ತೆ ಅದನ್ನ ಸೇಲ್ ಮಾಡಿ ಮತ್ತೆ ಏನ್ ಅಮೌಂಟ್ ಬರುತ್ತೆ ಅದ್ ಕೈಗೆ ತಗೊಂಡಿರಾ ಮತ್ತೆ ಹಾಕಿದ್ರೆ ನಿಮ್ಗೆ ಪೆಂಪಾಗುತ್ತೆ ಹೊರತು. ಮತ್ತೆ ನೀವು ಅಮೌಂಟ್ ತಗೊಂಡ್ಬಿಟ್ರೆ ಏನಿರುತ್ತೆ ಸರ್, 10 ಕುರಿ ಬರುತ್ತೆ. ಅಂದ್ರೆ ನೀವ್ ಹೇಳ್ತಿರೋ ರೀತಿ ಹೇಗೆ ಅಂತಂದ್ರೆ ಮೇಡಮ್, ಈಗ ನಾವು ಕೆಲಸ ಅಂತಂದ್ರೆ ಬ್ಯಾಚ್ ವೈಸ್ ಬಂಡವಾಳ ಹಾಕಂತ ಹೋಗ್ಬೇಕು. ಒಂದ್ ಸ್ವಲ್ಪ ದಿನ ಸರ್, ಒಂದು 4-5 ತಿಂಗಳು ಹಾಕೊಂಡಿದೀವಿ ಅಂದ್ರೆ ಮತ್ತೆ ನಾವು ತಗೋಬಹುದು. ನಾವು ಹಾಕಿರೋ ಬಂಡವಾಳ ಬರುತ್ತೆ ಸರ್, ಸ್ಟಾರ್ಟಿಂಗೇ ಬರುತ್ತೆ. ಬಟ್ ನಾವು ಕೈಗೆ ತಗೊಂಡ್ಬಿಟ್ರೆ ಅದ್ರಲ್ಲಿ ಏನು ಸಿಗಲ್ಲ ಅಲ್ವಾ ಸರ್. ಮತ್ತೆ ಮರಿಗಳು ತರಕ್ ಆಗಲ್ಲ. 10 ಕುರಿಯಲ್ಲೇ ನೀವು ಇರ್ಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ. ಮೇಡಮ್, ಅಂತಂದ್ರೆ ಈಗ ನೀವು ಕುರಿ ಸಾಗಾಣಿಕೆ ಮಾಡಿ ಆದಷ್ಟು ನೀವು ಎಲ್ಲೋ ಸಂತೆಗಳಲ್ಲಿ ಆತರ ಮಾರಾಟ ಮಾಡಲ್ಲ, ಎಲ್ಲ ಓನಲ್ಲೇ ನೀವೇ ಇಲ್ಲೇ? ಹೌದು ಸರ್, ಸಂತೆಗೆಲ್ಲ ಎತ್ಕೊಂಡು ಹೋಗಲ್ಲ, ಇಲ್ಲೇ ಬಂದು ತಗೊಂಡ್ ಹೋಗ್ತಾರೆ. ಇಲ್ಲ ಅಂತಂದ್ರೆ ಎಲ್ಲ ಇಲ್ಲೇ ಬಂದು ಕಾಂಟ್ಯಾಕ್ಟ್ಸ್ ಅಲ್ಲಿ ತಗೊಂಡು? ಹೌದು. ಮೇಡಮ್, ಒಂದ್ ದಿನಕ್ಕೆ ಏನಾದ್ರು ಕುರಿಗಳಿಗೆ ಈಗ ಅಂತಂದ್ರೆ ಕೈ ತಿಂಡಿ ಅಂತ ಹೇಳಿ ತುಂಬಾ ಜನ ಕೊಡ್ತಾರೆ. ಹೌದು ಸರ್. ಅದೆಲ್ಲ ಎಷ್ಟು ಖರ್ಚು ಬರುತ್ತೆ ಮೇಡಮ್? ಸರ್, ಅದೇ ಸರ್, ಎಲ್ಲಾ ಟೋಟಲ್ ನಾವ್ ಇವಾಗ ಒಂದ್ ದಿನಕ್ಕೆ ಇಷ್ಟು ಬರುತ್ತೆ ಅಂತ ನಾನು ಹೇಳಕ್ ಆಗಲ್ಲ ಸರ್. ಯಾಕೆ ಅಂದ್ರೆ
ನಾವು ಬೆಳಿಗ್ಗೆ ಇವಾಗ ಸ್ಟಾರ್ಟಿಂಗ್ ತಂದಿದ ತಕ್ಷಣ ನಾವು ಸಣ್ಣ ಕುರಿಗಳಿಗೆ 100 ಗ್ರಾಮ್ ಕೊಡ್ತೀವಿ, ನುಚ್ಚೋಡಿಸ್ಕೊಂಬಂದು 100 ಗ್ರಾಮ್ ಕೊಡ್ತೀವಿ. ಬೆಳಿಗ್ಗೆ 100 ಫುಡ್ ನ ನೀವು ನುಚ್ಚೋಡ್ಸೋದು ಅದನ್ನ ಸರ್ ಜೋಳ ನುಚ್ಚೋಡಿಸ್ತೀವಿ. ಈಗಿನ ಯುವಕರಾಗಿರ್ಬೋದು ಯುವತಿಯರಿಗಾಗಿರ್ಬೋದು ಗೊತ್ತಿರಲ್ಲ ಮೇಡಮ್, ಸರ್ ತೋರಿಸ್ತೀನಿ ಏನ್ ಕೊಡ್ಬೋದು ಏನ್ ಕೊಡ್ಬೇಕು ಅನ್ನೋದು ಏನು ಅಂದ್ರೆ ದಿನದ ರೂಟೀನ್ ಗೊತ್ತಿರಲ್ಲ ಮೇಡಮ್. ಹಂಗಾಗಿ ಈಗ ನೀವು ಸಾಗಾಣಿಕೆ ಮಾಡಿ ಒಂದ್ ಸಕ್ಸಸ್ ಕಂಡಿರೋದ್ರಿಂದ ನಿಮ್ಮ ಹತ್ರ ಇದು ಕೇಳ್ತಿದೀವಿ. ಈಗ ಕೈ ತಿಂಡಿ ಅಂತ ಏನ್ ಕೊಡ್ಬೇಕು, ಮತ್ತೆ ಈಗ ಅದಕ್ಕೆ ಮಧ್ಯಾಹ್ನ ಯಾವ ತರ ಕೊಡ್ಬೇಕು, ಸಂಜೆ ಯಾವ ತರ ಕೊಡ್ಬೇಕು ಅಂತ ಒಂದ್ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳ್ಬಿಟ್ರೆ ಈಗ ನೋಡೋರ್ಗೂ ಸಹ ಒಂದು ಮಾಹಿತಿ ಸಿಕ್ತಂಗೆ ಆಗುತ್ತೆ ಮೇಡಮ್ ನಮ್ ಕಡೆಯಿಂದ. ಖಂಡಿತ ಸರ್. ಸರ್ ಬೆಳಿಗ್ಗೆ ನಾವು ಸ್ಟಾರ್ಟಿಂಗ್ ತಂದಿದ ತಕ್ಷಣ ಕುರಿಗೆ 100 ಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ. ಓಕೆ ಮೇಡಮ್. 100 ಗ್ರಾಮ್ ಬಂದ್ಬಿಟ್ಟು ಜೋಳ ಮಾತ್ರ ನುಚ್ಚೋಡಿಸ್ತೀವಿ. ಓಕೆ ಮೇಡಮ್. ಅದ್ರ ಜೊತೆಗೆ ಕೋಳಿ ಫೀಡ್ ಬರುತ್ತೆ, ಸ್ನೇಹ ಫೀಡ್ ಅಂತ ಹೇಳ್ಬಿಟ್ಟು ಅದು ಒಂದ್ ಸ್ವಲ್ಪ ಹಾಕೊಂತೀವಿ. ಅಂದ್ರೆ ಇದು ಜೋಳ 40%, ಇದು 40%. ಮತ್ತೆ ಬಂದ್ಬಿಟ್ಟು ಚಕ್ಕೆ ಬರುತ್ತೆ, ಇಂಡಿ, ಅದು ಒಂದ್ 10% ಹಾಕೊಂತೀವಿ ಸರ್. ಕಡ್ಲೆ ಒಟ್ಟು ಒಂದ್ 10%, ಬೂಸ ಒಂದ್ 10%. ತೋರಿಸ್ತೀನಿ ಸರ್ ನಿಮ್ಗೆ. ಮೇಡಮ್ ಇದೆಲ್ಲ ಕೊಡೋದ್ರಿಂದ ಹೆಂಗೆ ಗ್ರೋತ್ ಚೆನ್ನಾಗ್ ಬರುತ್ತಾ? ಹಾ ಸರ್ ಬರುತ್ತೆ. ಬೆಳಿಗ್ಗೆ 6 ಗಂಟೆಗೆ ಕೊಡ್ತೀವಿ, ಸಾಯಂಕಾಲ 6 ಗಂಟೆಗೆ ಕೊಡ್ತೀವಿ. ಮಧ್ಯಾಹ್ನ ಎಲ್ಲ ಕೊಡಲ್ಲ ಸರ್ ನಾವು. ಮತ್ತೆ ಒಣಹುಲ್ಲು ಯಾವಾಗ ಕೊಡಬೇಕು ಮೇಡಮ್? ಸರ್ ಒಂದ್ 10 ಗಂಟೆಗೆ ಇಲ್ಲ 9:30 10 ಗಂಟೆಗೆ ಹಾಕ್ಬಿಡ್ತೀವಿ ಸರ್ ಒಣಹುಲ್ಲು. ರಾಗಿ ಹುಲ್ ಮಾತ್ರ ನಾವು ಹಾಕೋದು. ಮತ್ತೆ ಕಡ್ಲೆ ಕಗ್ಗ ಹಾಕ್ತಿವಿ ವಾರಕ್ಕೆ 2-3 ಸರಿ. ಇದನ್ನ ನೀವೇನು ಆಹಾರ ಈಗ ನೀವು ತಾನೇ ಬೆಳ್ಕೊಳೋದ ಇಲ್ಲ ನೀವೆಲ್ಲ ಪ್ರತಿಯೊಂದು ಕೊಳ್ಳೋದೇ ಮೇಡಮ್? ಇಲ್ಲ ಸರ್ ಕೊಂಡೋದೆ ಸರ್ ನಾನು. ಎಲ್ಲ ಕೊಂಡೋದೆ. ಆದ್ರೂ ಈ ಕುರಿ ಸಾಗಾಣಿಕೆ ಅನ್ನೋದು ಕಷ್ಟ ಐತೆ ಮೇಡಮ್. ಆದ್ರೂ ನೀವು ಇದನ್ನೆಲ್ಲ ಒಂಥರ ಈಸಿಯಾಗಿ ಮಾಡ್ಕೊಂಡು ಸಾಗಾಣಿಕೆ ಮಾಡಿ. ಅಂದ್ರೆ ಕಷ್ಟ ಇದೆ ಸರ್, ಎಲ್ಲಾ ಕೆಲ್ಸಗಳು ಕಷ್ಟ ಇದೆ. ಒಬ್ರ ಹತ್ರ ಹೋಗಿ ಕೆಲಸ ಮಾಡೋದಕ್ಕಿಂತ ನಮ್ದು ಅಂತ ಏನೋ ಒಂದು ರೆಸ್ಪೆಕ್ಟ್ ಇರ್ಬೇಕಂದ್ರೆ ನಾವು ಮಾಡ್ಲೇಬೇಕು ಸರ್. ನೀವು ಮಾಡ್ಲೇಬೇಕು. ರಿಸ್ಕ್ ತಗೊಂಡ್ರೆ ನಮ್ಗೆ ಫ್ಯೂಚರ್ ಅಲ್ಲಿ ಒಳ್ಳೇದಾಗೆ ಆಗುತ್ತೆ. ಮೇಡಮ್ ಈಗ ಈ ತುಂಬಾ ಜನ ಯುವತಿಯರಿಗೆ ಏನ್ ಸಂದೇಶ ಕೊಡ್ತೀರಾ ಮೇಡಮ್? ಅಂದ್ರೆ ಈಗ ಎಲ್ಲ 10-15 ಸಾವಿರ ರೂಪಾಯಿ ಎಲ್ಲ ಸ್ಯಾಲರಿಗೆಲ್ಲ ಹೋಗ್ತಿರ್ತಾರೆ, ಒಂದ್ ಫ್ಯಾಕ್ಟ್ರಿಗೆ ಹೋಗ್ತಿರ್ತಾರೆ, ಅದೆಲ್ಲ ಒಂದ್ ಅರ್ಧ ದುಡ್ಡು ಅಲ್ಲೇ ಖರ್ಚಾಗ್ಬಿಟ್ಟಿರ್ತೈತೆ. ಇಂತ ಯುವತಿಯರಿಗೆ ಏನ್ ಮಾರ್ಗ, ಅಂದ್ರೆ ತಂದೆ ತಾಯಿ ಬೆನ್ನೆಲುಬಾಗಿ ನಿಂತ್ಕೊಳಕ್ಕೆ ಏನ್ ಸಂದೇಶ ಕೊಡ್ತೀರಾ ಸರ್? ನಾನ್ ಹೇಳೋದೇನಂದ್ರೆ ಬೆಂಗಳೂರಿಗೆ ಹೋಗ್ಬಿಟ್ಟು ಅಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಸರ್. ನಾವು ನೋಡಿದೀವಿ ಬೆಂಗಳೂರು ಜೀವನ ಎಲ್ಲಾ ಕೊಂಡದೆ. 15 ಸಾವಿರ ಸ್ಯಾಲ್ರಿ ಬಂದ್ರೆ ಅಲ್ಲೇ ಹೊರಟೋಗಿರುತ್ತೆ. 10,000 ಅಷ್ಟು. 5,000ದಲ್ಲಿ ಅವ್ರ ಏನ್ ಸರ್ ಜೀವನ ಮಾಡ್ತಾರೆ? ನನಗ್ ಗೊತ್ತಿದ್ ಮಟ್ಟಿಗೆ ಊರುಗಳಲ್ಲಿ ಈ ತರ ಏನೋ ಅವ್ರ ಕೈಯಲ್ಲಿ ಆದಷ್ಟು ಒಂದ್ 5 ಕುರಿ ಆಗ್ಲಿ 10 ಕುರಿ ಆಗ್ಲಿ ಸ್ವಂತ ಬಂಡವಾಳ ಹಾಕಿ ಮಾಡೋದ್ ಬೆಸ್ಟ್ ಸರ್. ಒಬ್ರ ಹತ್ರ ಹೋಗಿ ಅವ್ರ ಕೆಳಗಡೆ ಕೆಲ್ಸ ಮಾಡಿ ಅಷ್ಟು ಕನ್ವೀನಿಯಂಟ್ ಆಗಿರಲ್ಲ ಸರ್. ಮಕ್ಕಳನ್ನ ಬಿಟ್ಟು ಗಂಡನ್ ಬಿಟ್ಟು ಕಷ್ಟ ಇದೆ ಮೇಡಮ್. ಈಗ ನೀವ್ ಹೇಳೋ ಪ್ರಕಾರ ಹೈನುಗಾರಿಕೆಯಲ್ಲಿ ದುಡ್ಡಿದ್ಯಾ ಸರ್? ಮಾಡಿದ್ರೆ ಇದೆ. ಕೆಲ್ಸದವ್ರನ್ನು ಇಟ್ಟಿರ್ತೀವಿ, ಕೆಲ್ಸದವ್ರು ಮಾಡ್ತಾರ ಬಿಡು ಅಂತ ನಾವ್ ಮನೇಲಿ ಇರೋದು. ಮತ್ತೆ ಬಂದ್ಬಿಟ್ಟು ನಮ್ಮ ಅಪ್ಪ ನಮ್ಮಮ್ಮ ಮಾಡ್ತಾರೆ ಅಂತ ಮನೇಲಿ ಇರೋದು. ನೋಡ್ದಿರ ಅದ್ರ ಕಡೆ ನೋಡ್ದಿರ ನಾವ್ ಬಂಡವಾಳ ಹಾಕೋದು ಹೆಚ್ಚಲ್ಲ ಸರ್. ನನ್ ಗಂಡ ಮಾಡ್ತಾನೆ, ನನ್ ಮಗು ಮಾಡ್ತಾನೆ, ನಮ್ಮಮ್ಮ ನಮ್ಮಪ್ಪ ನಮ್ಮ ಅತ್ತೆ ಮಾಡ್ತಾರೆ ಅನ್ನೋದು ರಾಂಗ್ ಸರ್. ನಾವ್ ಹಾಕಿದೀವಿ, ನಾನು ಒಬ್ಳೇ ಇದೀನಿ, ನಾನೇ ಮಾಡ್ಬೇಕು ಅಂತ ಮಾಡಿದ್ರೆ ಖಂಡಿತ ಇದೆ ಸರ್. ಮೇಡಮ್ ನಿಮ್ಗೆ ಆತರ ಸಪೋರ್ಟರ್ಸ್ ಯಾರು ಇಲ್ಲ ಅಂದ್ರೆ ಎಲ್ಲ ನೀವೇ ಮಾಡೋದಾ ಸರ್? ಇಲ್ಲ ಸರ್, ಕೆಲ್ಸದವ್ರು ಇದಾರೆ, ಇಟ್ಟಿದೀನಿ. ನಮ್ಮ ಮನೆಯವರು ಇದಾರೆ. ಬಟ್ ನಾನು ಅವ್ರು ಏನ್ ಎಷ್ಟುವರೆಗೂ ಮಾಡ್ಬೇಕು ಅಷ್ಟೇ. ನಾನ್ ಪ್ರತಿ ಒಂದ್ರಲ್ಲೂ ನಾನು ಇನ್ವಾಲ್ವ್ ಆಗಿದ್ದೀನಿ. ಮೇಡಮ್ ಈ ಕುರಿ ಸಾಗಾಣಿಕೆ ಸ್ಟಾರ್ಟ್ ಮಾಡಿದಾಗಿಂದ ನಿಮ್ಗೆ ಯಾರಾದ್ರೂ ಬೆನ್ನೆಲುಬಾಗಿ ನಿಮ್ಮ ಮನೇಲಿ ನಿಂತಿದಾರ ಮೇಡಮ್? ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರು ಬಿಟ್ರೆ ಯಾರು ಇಲ್ಲ ಸರ್. ಯಾರು ಇಲ್ಲ ಮೇಡಮ್. ನಿಮ್ಮ ತಂದೆ ತಾಯಿ ಎಲ್ಲ ಈಗ ಮೂಲ ಕೃಷಿಕರಾಗೆ ನೀವು ಅದನ್ನ ನೋಡ್ಕೊಂಡೇ ಈ ಕುರಿ ಸಾಗಾಣಿಕೆ ಬಂದಿದ್ದೀರಾ? ಆತರ ಏನಿಲ್ಲ ಸರ್. ನಮ್ಮ ತಂದೆ ತಾಯಿ ಎಲ್ಲ ವ್ಯವಸಾಯಸ್ಥರೇ. ಬಟ್ ನಾವು ಬೆಳ್ದಿದ್ದೆಲ್ಲ ಸ್ವಲ್ಪ ದಿನ ಬೆಂಗಳೂರು, ಸ್ವಲ್ಪ ದಿನ ನಮ್ಮ ಮಾವರ ಮನೆ ಆತರ ಎಲ್ಲ ಬೆಳೆದ್ವಿ. ಅಷ್ಟೊಂದ್ ಏನ್ ಇದಿಲ್ಲ. ಬಟ್ ನನ್ಗೆ ಫಸ್ಟ್ ಇಂದ ಅಗ್ರಿಕಲ್ಚರ್ ಮಾಡ್ಬೇಕು ಅಂತ ತುಂಬಾ ಇಷ್ಟ ಇತ್ತು ಸರ್. ಮೇಡಮ್ ಈಗ ನೀವು ಏನು ಓದ್ಕಂತ ಈ ಕುರಿ ಸಾಗಾಣಿಕೆ ಮಾಡ್ಬೇಕು ಅನ್ನೋದೇ ನಿಮ್ಗೆ ಜಾಸ್ತಿ ಅವಲಂಬನೆ ಆಗಿದ್ ಮೇಡಮ್? ಅಂತಂದ್ರೆ ಈಗ ಬೇರೆ ನೋಡಿ ನೀವು ಇನ್ಸ್ಪಿರೇಷನ್ ಆಗಿದ್ದ, ಇಲ್ಲ ನಾವೇ ಒಂದು ಹೊಸದಾಗಿ ಏನಾದ್ರು ಮಾಡಿ ಬಿಸ್ನೆಸ್ ನಲ್ಲಿ ನಾವು ಕ್ಲಿಕ್ ಮಾಡ್ಬೇಕು ಅನ್ನೋದು ನಿಮ್ಮ ಮೈಂಡ್ ಸೆಟ್ ಬಂತ ಹೇಗೆ ಮೇಡಮ್? ಇಲ್ಲ ಸರ್, ನಾವು ಏನಾದ್ರು ಮಾಡ್ಬೇಕು ಅಂತ. ಅಂದ್ರೆ ಪ್ರೊಫೆಷನಲ್ ನೀವು ಕುರಿ? ಆಕ್ಚುಲಿ ನನ್ನ ಪ್ರೊಫೆಷನಲ್ ಬಂದ್ಬಿಟ್ಟು ಮೇಕಪ್ ಆರ್ಟಿಸ್ಟ್. ಓಕೆ ಮೇಡಮ್. ಸೊ ನನ್ಗೆ ಇದು ಫಸ್ಟ್ ಇಂದಾನು ತುಂಬಾ ಇಷ್ಟ ಇತ್ತು ಮಾಡ್ಬೇಕು ಅಂತ. ಆಮೇಲೆ ಇವಾಗ ಹಠ ಮಾಡಿ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸರ್ಚ್ ಮಾಡಿ ಯಾವ ತರ ಏನು ಅಂತೆಲ್ಲ ತಿಳ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಮೇಡಮ್ ಈಗ ಕುರಿಗಳಿಗೆ ಒಂದ್ ದಿನಕ್ಕೆ ಎಷ್ಟೆಲ್ಲ ಖರ್ಚು ಬರುತ್ತೆ ಮೇಡಮ್? ಒಂದ್ ದಿನಕ್ಕೆ ಸರ್ ಒಂದ್ ದಿನಕ್ಕೆ ಅಂತ ಹೇಳಕ್ ಆಗಲ್ಲ. ಅಂದ್ರೆ ಮೇಡಮ್ ಈಗ ಮೇವ್ನಲ್ಲಿ, ಯಾಕಂದ್ರೆ ಇವಾಗ ಸ್ಟಾರ್ಟಿಂಗ್ ಸಣ್ಣ ಮರಿ ತಂದಿರ್ತೀವಿ. ಸೊ ಅದಕ್ಕೆ ನಾವು ಒಂದು 100 ಗ್ರಾಮ್ ಇಂದ ಕೊಡ್ತಾ ಹೋಗ್ತೀವಿ ಫೀಡ್. ಬೆಳಿಗ್ಗೆ ಸಾಯಂಕಾಲ 100 ಗ್ರಾಮ್. ಬೆಳಿಗ್ಗೆ 6 ಗಂಟೆ, ಸಾಯಂಕಾಲ 6 ಗಂಟೆಗೆ. ಸೊ ಹೇಳಕ್ ಆಗಲ್ಲ. ಮಂತ್ಲಿ ನಮ್ಗೆ 1,000 ರೂಪಾಯಿ ಖರ್ಚು ಬರುತ್ತೆ ಸರ್ ಒಂದ್ ಕುರಿ ಮೇಲೆ. ಒಂದು ಕುರಿಗೆ 1,000 ರೂಪಾಯಿ ಫೀಡು ಹುಲ್ಲು ಎಲ್ಲ ಸೇರಿ.
ಮೇಡಮ್ ಈಗ ಸಾಧಾರಣವಾಗಿ ಈಗ ಕುರಿಗಳಿಗೆ ಯಾವ ತರ ವ್ಯಾಕ್ಸಿನೇಷನ್ ಇರುತ್ತೆ ಮತ್ತೆ ಹೌದು ಸರ್. ಏನಾದ್ರೂ ಕಾಯಿಲೆಗಳು ಸಂಭವಿಸಿದಾಗ ನೀವು ಅದನ್ನ ಪರಿಹಾರ ಮಾಡಕ್ಕೆ ನೀವು ಹೇಗೆ ಸರ್ ಕಂಡ್ಕೊಂತೀರಾ? ಕಾಯಿಲೆಗಳು ಅನ್ನೋದಕ್ಕಿಂತ ಕಾಯಿಲೆ ಬರಕ್ ಮುಂಚೆ ನಾವು ಹಾಕೊಂಡ್ರೆ ಬೆಸ್ಟ್. ಹೌದಾ ಮೇಡಮ್, ಈಗ ವ್ಯಾಕ್ಸಿನೇಷನ್ ನೀವು ಆಗಿರ್ಬೋದು ವೈದ್ಯರು ಏನಾದ್ರು ಕರೆಸ್ತೀರಾ? ಎಷ್ಟಕ್ಕೆ ಒಂದಿನ? ಸರ್. ಕರ್ಸ್ತೀವಿ. ಫಸ್ಟ್ ಎಲ್ಲ ಗೊತ್ತಾಗ್ತಿರ್ಲಿಲ್ಲ, ಜಾಸ್ತಿ ಕರ್ಸ್ತಿದ್ದೆ. ಓಕೆ ಇವಾಗೆಲ್ಲ ಕೆಲವೊಂದು ತಿಳ್ಕೊಂಡಿದೀನಿ ಸರ್. ಓಕೆ. ಜಾಸ್ತಿ ಎಮರ್ಜೆನ್ಸಿ ಇದ್ರೆ ಕರ್ಸ್ತೀನಿ, ಪದೇ ಪದೇ ಕರ್ಸಕ್ ಹೋಗಲ್ಲ. ಮತ್ತೆ ಸ್ನೇಹಿತರೆ ವ್ಯಾಕ್ಸಿನೇಷನ್ ಎಲ್ಲ ನಾವೇ ಮಾಡ್ಕೊಂತೀವಿ ಸರ್. ಸ್ನೇಹಿತರೆ ಮೇಡಮ್ ಹೇಳ್ತಿರೋ ಅಂತ ರೀತಿ ಏನಂದ್ರೆ ಸ್ನೇಹಿತರೆ, ಅನುಭವ ಆಗ್ತಾ ಆಗ್ತಾ ಯಾವುದೇ ಒಂದು ವಿಚಾರಕ್ಕೆ ಆಗ್ಲಿ ನಾವು ಅನುಗುಣವಾಗಿ ಅದನ್ನ ಸಂಬಂಧಪಟ್ಟ ಕೆಲಸ ನಾವು ಮಾಡ್ತಾ ಇದ್ರೆ ಸ್ನೇಹಿತರೆ, ಯಾವುದೇ ವೈದ್ಯಗಳು ಏನು ಬೇಕಾಗಿರಲ್ಲ ಸ್ನೇಹಿತರೆ. ಏನಕ್ಕೆ ಅಂತಂದ್ರೆ ಈಗ ಒಂದ್ಸರಿ 2 ಟೈಮ್ ಖರ್ಚಿರ್ತೀವಿ, ಅತಿ ಹೆಚ್ಚು ಅವ್ರಿಗೂ ನಾವು ಅಮೌಂಟ್ ಕೊಡೋದ್ರಿಂದ ಏನಾಗುತ್ತೆ ಸ್ನೇಹಿತರೆ, ನಮಗೆ ಬಂಡವಾಳ ಕಮ್ಮಿ ಆಗ್ತಾ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಏನ್ ಮಾಡ್ಬೇಕು, ನಾವೇ ಒಂದ್ಸತಿ 2 ಸರಿ ನೋಡ್ಕೊಂಡು ನಾವೇ ನಿರಂತರವಾಗಿ ಒಂದು ಏನ್ ವ್ಯಾಕ್ಸಿನೇಷನ್ ಬಗ್ಗೆ ಆಗಿರ್ಬೋದು, ಇಲ್ಲ ಮೇವು ಕೊಡೋ ಬಗ್ಗೆ ಆಗಿರ್ಬೋದು, ಇಲ್ಲ ಅಂತಂದ್ರೆ ಯಾವುದೇ ತರಹದ ಕಾಯಿಲೆಗಳು ಬಂದಾಗ ಯಾವ ತರ ಎಲ್ಲ ಎದುರಿಸ್ಬೇಕು ಅಂತ ನಾವು ತಿಳ್ಕೊಂತ ಹೋದಾಗ ಏನಾಗುತ್ತೆ ಸ್ನೇಹಿತರೆ, ಯಾವುದೇ ತರ ಬೇಗ ಕಾಯಿಲೆಗಳು ಬಂದಾಗ ನಾವು ಅದನ್ನ ನಿರ್ವಹಣೆ ಮಾಡ್ಬೇಕು ಅಂತ ಹೇಳಿ ಮೇಡಮ್ ಹೇಳ್ತಾರೆ. ಅಲ್ವಾ ಮೇಡಮ್? ಸರ್ ಮೇಡಮ್, ಈಗ ಕುರಿಗಳನ್ನ ಸಾಗಾಣಿಕೆ ಮಾಡ್ತೀರಾ, ಓಕೆ ಎಲ್ಲ ಮಾಡ್ತೀರಾ, ಇದನ್ನ ಮಾರಾಟ ಮಾಡಕ್ಕೆ ನೀವೇ ಮಾರಾಟ ಮಾಡ್ತೀರಾ ಇಲ್ಲ ಮಧ್ಯವರ್ತಿಗಳನ್ನ ನೀವು ಇಟ್ಕೊಂತೀರಾ, ಹೇಗೆ ಮೇಡಮ್? ಸರ್ ಇವಾಗ ಕುರಿಗಳಿಗೆ ನೀವು 1000 ಸಾಕ್ಲಿ, ಓಕೆ, ಡಿಮ್ಯಾಂಡ್ ಇದೆ ಸರ್. ಡಿಮ್ಯಾಂಡ್ ಇದೆ. ತುಂಬಾ ಜನ ಬರ್ತಾರೆ. ಒಂದ್ಸರಿ ಪರಿಚಯ ಆಗಿದೆ ಒಂದ್ ಶೆಡ್ ಅಂತಂದ್ರೆ ಹಾ ಮೇಡಮ್, ಮಂತ್ಲಿ ಅವರೇ ಕಾಲ್ ಮಾಡ್ತಾರೆ, ಮೇಡಮ್ ಮರಿ ಇದೆಯಾ, ಬರ್ತೀವಿ ಅಂತ. ಮೇಡಮ್, ಈಗ ಕುರಿ ಸಾಗಾಣಿಕೆಯಲ್ಲಿ ಯಾವ ಕುರಿ ಮರಿಗಳನ್ನ ಜಾಸ್ತಿ ತಂದು ಸಾಕಿದ್ರೆ ಅತಿ ಹೆಚ್ಚು ಲಾಭ ಸಿಗುತ್ತೆ ಮೇಡಮ್? ಸರ್ ನಮ್ ಕಡೆ ಎಲ್ಲ ಕೆಂಗುರಿ ಜಾಸ್ತಿ ಓಡ್ತಾ ಇದೆ ಸರ್. ನಮ್ಮ ಹತ್ರ ಇದೆ. ಓಕೆ, 50 ಇದೆ. ಕೆಂಗೂರಿ ಅಂತಂದ್ರೆ ಇದೆ ಸರ್. ಮೇಡಮ್, ಈ ಮರಿಗಳು ಸಾಗಾಣಿಕೆ ಮಾಡಿದ್ರೆ ಅತಿ ಹೆಚ್ಚು ಲಾಭ ಸಿಗುತ್ತಾ? ಸರ್ ಎಲ್ಲಾನು ಒಂದೇ ತರ, ಬಟ್ ಏನಂದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಗ ಬರುತ್ತೆ. ಮತ್ತೆ ನಮ್ ಕಡೆ ಓಡ್ತಾ ಇರೋದೇ ಇದೆ ಸರ್. ಅಂದ್ರೆ ಈ ಮರಿ ಜಾಸ್ತಿ ಓಡ್ತಾ ಇದೆ ನಮ್ ಕಡೆ. ಓಕೆ ಓಕೆ ಮೇಡಮ್, ಈ ಮರಿಗಳಿಗೆ ಏನು ಬೇಗ ಕಾಯಿಲೆಗಳು ಆತರ ಏನ್ ಸಂಭವ ಸರ್ ಬರುತ್ತೆ. ನಾವೇನಂದ್ರೆ ತಂದು ಒಂದು 2 ಡೇಸ್ಗೆಲ್ಲ ಡಿವಾರ್ಮಿಂಗ್ ಮಾಡ್ಕೊಂತೀವಿ, ಮತ್ತೆ ವ್ಯಾಕ್ಸಿನೇಷನ್ ಮಾಡ್ತೀವಿ. ಸೊ ಹಂಗಾಗಿ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ ಕಾಯಿಲೆ ಅಂತ. ಮೇಡಮ್, ಈಗ ನೀವು ಬ್ಯಾಚ್ ವೈಸ್ ತಳಿ ಬೇರೆ ಬೇರೆ ಬದಲಾವಣೆ ಮಾಡ್ತೀರಾ, ಇಲ್ಲ ಅಂದ್ರೆ ಒಂದೇ ತಳಿ ತಾಂಬಂದು ನೀವು ಸಾಗಾಣಿಕೆ ಮಾಡ್ತೀರಾ? ಇಲ್ಲ ಸರ್, ಇವಾಗ ಬಕ್ರೀದ್ ಆಗಿರೋದ್ರಿಂದ ನಾವು ಅಮೀನ್ಗಡ ತಂದಿದೀವಿ. ಇದೆಲ್ಲ ಅಮೀನ್ಗಡ ಬರುತ್ತೆ? ಹೌದು ಸರ್, ಇದು ಅಮೀನ್ಗಡ. ಮೇಡಮ್, ಈಗ ಇದೊಂದ್ ಬ್ಯಾಚ್ ಆದ್ರೆ ಇದೊಂದ್ ಬ್ಯಾಚ್, ಅಂದ್ರೆ ನೀವು ಒಂದ್ ಬ್ಯಾಚ್ ರೆಡಿ ಹಾಕಿನ ಮುಂಚೆ ಒಂದ್ ಬ್ಯಾಚ್ ರೆಡಿ ಮಾಡಿರ್ತೀರಿ? ಹೌದು ಸರ್, ಒಂದ್ ಬ್ಯಾಚ್ ರೆಡಿ ಆಗಿ ಒಂದ್ ತಿಂಗಳು ಒಂದೊಂದ್ ಬ್ಯಾಚ್, ಒಂದ್ ತಿಂಗಳಿಗೊಂದೊಂದ್ ಬ್ಯಾಚ್. ಮೇಡಮ್, ಯಾವ ಇದು ಹಬ್ಬಗಳಾಗಿರ್ಬೋದು ಯಾವ ದಿನದಲ್ಲಿ ಮಾಡಿದ್ರೆ ಅತಿ ಹೆಚ್ಚು ಲಾಭ ಈ ಕುರಿ ಸಾಗಾಣಿಕೆಯಲ್ಲಿ ಸಿಗುತ್ತೆ ಮೇಡಮ್? ಸರ್ ಅಂದ್ರೆ ನಾವು ಇವಾಗೆಲ್ಲ ಬಂಡ್ಯಾರ, ಹೊಸದೇವ್ರ, ಮತ್ತೆ ಇದು ಯುಗಾದಿ, ಈಗ ಬಕ್ರೀದು, ಈಗ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ ಸರ್ ಸಮ್ಮರ್ ಅಲ್ಲಿ. ಸ್ನೇಹಿತರೆ, ಮೇಡಮ್ ಹೇಳ್ತಿರೋ ರೀತಿಯಲ್ಲಿ ಏನಂದ್ರೆ ಸ್ನೇಹಿತರೆ, ಈಗ ನಮ್ಮ ದಕ್ಷಿಣ ಕನ್ನಡ ಆಗಿರ್ಬೋದು, ಇಲ್ಲ ಉತ್ತರ ಕರ್ನಾಟಕ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಜಾಗಗಳಾಗಿರ್ಬೋದು ಸ್ನೇಹಿತರೆ, ಅಲ್ಲಿನ ಹಬ್ಬಗಳಾಗಿರ್ಬೋದು, ಇಲ್ಲ ಜಾತ್ರೆಗಳಾಗಿರ್ಬೋದು, ಇಲ್ಲ ಅಂತಂದ್ರೆ ಮುಸ್ಲಿಂ ಹಬ್ಬಗಳಾಗಿರ್ಬೋದು, ಈ ತರ ಸೀಸನ್ ನೋಡಿ ಕುರಿಗಳನ್ನ ನಾವು ಸಾಗಾಣಿಕೆ ಮಾಡಿರೋದನ್ನ ನಾವು ಮಾರಾಟ ಮಾಡಿದ್ರೆ ಅತಿ ಹೆಚ್ಚು ಲಾಭ ತಗೊಬೋದು ಅಂತ ಹೇಳಿ ನಮ್ಮ ಅಂದ್ರೆ ಮೇಡಮ್ ಅಂತಂದ್ರೆ ಅವ್ರಿಗಿರೋ ಅನುಭವದಲ್ಲಿ ಹೇಳ್ತಾ ಇದೆ ಸ್ನೇಹಿತರೆ. ಈ ತರ ಹುಲ್ಲನ್ನ ಕೊಡಕ್ಕೆ ನೀವು ಸ್ಟಾಪ್ ಮಾಡ್ಕೊಂಡಿರೋದಾ? ಹೌದು ಸರ್. ಮೇಡಮ್, ಇದು ಕೊಡೋದ್ರಿಂದ ಏನ್ ಪ್ರಯೋಜನ ಮೇಡಮ್? ಸೊ ಇದು ಕೊಡೋದ್ರಿಂದ ಒಂಥರ ಡ್ರೈ ಫ್ರೂಟ್ಸ್ ಪ್ರೋಟೀನ್ ಇದ್ದಂಗಿರುತ್ತೆ ಸರ್. ನಾವು ಡ್ರೈ ಫ್ರೂಟ್ಸ್ ತಿಂದ್ರೆ ನಮ್ಗೆ ಯಾವ ತರ, ಸೊ ಆ ತರ ಪ್ರೋಟೀನ್ ಅದಕ್ಕೆ. ಮೇಡಮ್, ನೀವು ದಿನಕ್ಕೆ ಎಷ್ಟು ಬಾರಿ ಕೊಡ್ತೀರಾ ಮೇಡಮ್ ಈ ಒಣಹುಲ್ಲು? ಸರ್ 2 ಸರಿ ಕೊಡ್ತೀವಿ. 2 ಟೈಮ್. ಮೇಡಮ್, ಈಗ ಒಣಹುಲ್ಲು ಅಂತಂದ್ರೆ ಈಗ ಇದರಲ್ಲಿ ಈಗ ನಾವು ಭತ್ತದ ಹುಲ್ಲು ಕೊಡ್ಬೋದು, ರಾಗಿ ಉದ್ದೆ ಕೊಡ್ಬೇಕಾ? ಭತ್ತದಲ್ಲೆಲ್ಲ ಈ ಕಡೆ ಸಿಗಲ್ಲ ಮೇಡಮ್? ಸಿಗಲ್ಲ ಅನ್ನೋದಕ್ಕಿಂತ ಕೊಡಬಾರ್ದು. ರಾಗಿ ಹುಲ್ಲು, ಕಡಲೆ ಕಗ್ಗು, ಮತ್ತೆ ಉರುಳಿ ಒಟ್ಟು ಕೊಡ್ಬೋದು ಸರ್. ಜೋಳದ್ದು ಕೊಡ್ಬೋದು, ಮಿಷಿನ್ಗೆ ಹಾಕ್ಬಿಟ್ಟು ಸಣ್ಣ ಸಣ್ಣ ಪೀಸಸ್ ಮಾಡಿ. ಮೇಡಮ್, ಈ ತರ ನೀವು ಕೊಡೋದಾ ಇಲ್ಲ ಅಂತಾರೆ ಮಾಮೂಲಿ ಅದನ್ನ ಹಾಕಿದ್ರು ತಿನ್ನುತ್ತಾ ಮೇಡಮ್? ಅದನ್ನ ಹಾಕಿದ್ರು ತಿನ್ನುತ್ತೆ ಸರ್. ಅದನ್ನ ಹಾಕಿದ್ರು ತಿನ್ನುತ್ತೆ. ಬಿಟ್ಟಿರೋದು ಇದು. ಅದನ್ನ ಮತ್ತೆ ಮೇಡಮ್, ಇದೆಲ್ಲ ಕಡ್ಲೆ ಅದು ಹೇಳಿದ್ರ ಅದ? ಕಡ್ಲೆ ಕಗ್ ಸರ್. ಸ್ನೇಹಿತರೆ, ಈ ಕಡೆ ಬಂತಂದು ನಾವು ಕಡ್ಲೆ ಕಿಡೋದು ಏನು ಒಟ್ನ ಈ ಕಡೆ ಎಲ್ಲ ಇನ್ನೊಂದ್ ತರ ಹೇಳ್ತಾರೆ ಸ್ನೇಹಿತರೆ. ಇದೆಲ್ಲ ನೋಡಿ ಕಡ್ಲೆ ಒಟ್ಟು ಅಂದ್ರೆ ಸ್ನೇಹಿತರೆ, ನಾವು ಕುರಿ ಸಾಗಾಣಿಕೆ ಪ್ರಾರಂಭ ಮಾಡಿದಾಗ ಏನ್ ಮಾಡ್ಬೇಕು ಸ್ನೇಹಿತರೆ, ನಾವು ಮೊದಲಿಗೆ ಈ ತರ ಎಲ್ಲ ಈಗ ಏನು ನಾವು ಮೇಡಮ್ ಏನ್ ಸೆಟಪ್ ಮಾಡ್ಕೊಂಡಿರೋ ಸ್ನೇಹಿತರೆ, ಈ ತರ ನಾವು ಫಸ್ಟ್ ಎಲ್ಲಾನ ಒಂದ್ ಕಡೆ ಎಲ್ಲ ರೊಟೀನ್ ಅಂದ್ರೆ ಡೈಲಿ ಏನ್ ರೊಟೀನ್ ಕೊಡ್ಬೇಕೋ ಅದನ್ನೆಲ್ಲ ನಾವು ಶೇಖರಣೆ ಮಾಡಿ ಇಟ್ಕೊಬೇಕು ಸ್ನೇಹಿತರೆ. ಏನಕ್ಕೆ ಅಂತಂದ್ರೆ ಕುರಿ ಸಾಗಾಣಿಕೆ ಅಂತಂದ್ರೆ ಬಹಳ ಕಷ್ಟ ಇರುತ್ತೆ ಸ್ನೇಹಿತರೆ. ಅಂದ್ರೆ ನಾವು ಎಲ್ಲಾನು ಒಂದ್ಸತಿ ಅಂದ್ರೆ ಹುಡಿಕೊಳಕ್ ಆಗಲ್ಲ ಸ್ನೇಹಿತರೆ. ಏನಕ್ಕೆ ಅಂತಂದ್ರೆ ಈಗ ಒಣಲ್ಗೂ ಒಂದೊಂದ್ ಟೈಮಲ್ಲಿ ತುಂಬಾ ಬೇಡಿಕೆ ಇರ್ತೈತೆ, ಮತ್ತೆ ಕಡ್ಲೆ ಅದು ಇದು ಹೇಳ್ದ ನಮ್ಮ ಸ್ನೇಹಿತರೆ, ಅದು ಸಹ ತುಂಬಾ ಕಷ್ಟ ಇರ್ತದೆ ಸ್ನೇಹಿತರೆ. ಇವೆಲ್ಲ ಏನು ಅಂತಂದ್ರೆ ಅವು ಬೆಳೆದಾಗ ರೈತರ ಹತ್ರ ಹೋಗಿ ತಂದ್ಕೊಂಡು ನಾವು ಮಡಿಕೊಂಡು ಕುರಿ ಸಾಗಾಣಿಕೆ ಮಾಡೋದ್ರಿಂದ ಏನಾಗುತ್ತೆ ಸ್ನೇಹಿತರೆ, ಒಂದು ನಾವು ನಮ್ಮ ಕುರಿಗಳಿಗೂ ಸಹ ಹೆಚ್ಚು ಇಳುವರಿ ಬರೋದ್ರೆ ಈ ಒಣಹುಲ್ ಕೊಡೋದ್ರಿಂದನೇ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಯಾರು ಕುರಿ ಸಾಗಾಣಿಕೆ ಪ್ರಾರಂಭ ಮಾಡ್ತೀರೋ ಮೊದಲಿಗೆ ಅದನ್ನಕ್ಕೆ ಏನು ಆಹಾರ ಕೊಡಬೇಕು ಅನ್ನೋದು ನೀವು ತಿಳ್ಕೊಂಡು ಅದನ್ನ ನೀವು ಶೇಖರಣೆ ಮಾಡಿ ಇಟ್ಕೊಂಡ್ರೆ ಅತಿ ಹೆಚ್ಚು ಈ ಕುರಿ ಸಾಗಾಣಿಕೆ ಲಾಭ ಪಡಿಬಹುದು ಸ್ನೇಹಿತರೆ. ಹಾಗಾಗಿ ನೀವು ಯಾರು ಸಾಗಾಣಿಕೆ ಮಾಡ್ತೀರೋ ಅವರು ಸಹ
ಮೇವನ ಫಸ್ಟ್ ಶೇಖರಣೆ ಮಾಡಿ ಇಟ್ಕೊಳ್ಬೇಕು ಅಲ್ವಾ ಮೇಡಮ್? ಫಸ್ಟ್ ಶೇಖರಣೆ ಮಾಡೋದ್ರಿಂದನೇ ಒಳ್ಳೇದಾಗುತ್ತೆ ಮೇಡಮ್. ಈಗ ಒಂದು ಕುರಿನಲ್ಲಿ ಎಷ್ಟು ಲಾಭ ತಗೋಬೋದು ಮೇಡಮ್ ಒಂದ್ ಸತಿಗೆ? ಸರ್ ಒಂದ್ಸತಿ ಅದೇ ಒಂದ್ ತಿಂಗಳಿಗೆ 1,000 ತಗೋ. 1,000 ಅಂದ್ರೆ ಮಾರಾಟ ಮಾಡಕ್ಕೆ ಆ ಟೈಮ್ಗೆ ಎಷ್ಟೆಲ್ಲ ಲಾಭ ಸಿಗುತ್ತೆ ಮೇಡಮ್ ಕುರಿಲಿ? ಸರ್ ನಾವು ಚೆನ್ನಾಗಿ ಸಾಕ್ಬೇಕು ಫಸ್ಟ್ ಆಫ್ ಆಲ್. ಚೆನ್ನಾಗಿ ಸಾಕಿದೇವೆ ಅಂದ್ರೆ ಒಂದ್ ತಿಂಗಳಿಗೆ 1,000 ಗ್ಯಾರಂಟಿ ಬರುತ್ತೆ ಸರ್. ಅಂದ್ರೆ ಮೇಡಮ್ ಮಾರಾಟ ಮಾಡೋಕ್ಕಿಂತ ಮುಂಚೆ ನೀವೇನ್ ಬಂಡವಾಳ ಹಾಕಿರ್ತೀರೋ ಅದಕ್ಕೆ ಅಂತಂದ್ರೆ ನೀವು ಖರ್ಚು ಮಾಡಿರೋದು, ನೀವು ಮೇಯಿಸಿರೋದು, ಅದಕ್ಕೆಲ್ಲ ಇದಾಗಿ ಕೌಂಟ್ ಆಗಿ ಎಷ್ಟು ನಿಮಗೆ ಲಾಭ ಸಿಗ್ಬೋದು ಒಂದು ಕುರಿ? ಸರ್ ಒಂದು ಕುರಿಗೆ 2,000 ಬರುತ್ತೆ. 2,000. 2,000ದಲ್ಲಿ 1,000 ತೆಗ್ದಾಕಿ ಇನ್ನೊಂದ್ 1,000 ಸರ್ ನಮ್ಗೆ 1,000 ಲಾಭ ಸಿಗುತ್ತೆ. 1,000 ಲಾಭ. 1,000 ಫೀಡ್ಗೆ ಹುಲ್ಲಿಗೆಲ್ಲ ಹೊಟ್ಟೋಗುತ್ತೆ. ಅಂದ್ರೆ ಮೇಡಮ್ ಇದು ಏನಕ್ಕೆ ಅಂತಂದ್ರೆ ಈಗಿನ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು, ಈ ಬಿಸ್ನೆಸ್ ಮಾಡಕ್ಕೆ ಅಂತ ಬಂದಿರ್ತಾರೆ. ಇವ್ರು ಏನ್ ಮಾಡ್ತಾರೆ, ಒಂದ್ ಕುರಿಲಿ ಎಷ್ಟು ಲಾಭ ಇದೆ ಅಂತ ಅಂದ್ರೆ ಕನ್ಫ್ಯೂಸ್ ಅಲ್ಲಿ ಇರ್ತಾರೆ ಮೇಡಮ್. ಅದನ್ನ ಈಗ ನೀವು ಸಾಗಾಣಿಕೆ ಮಾಡಿ ಅಷ್ಟೇ ಅಷ್ಟ್ ಬಂದ್ಬಿಡ್ಬೇಕು ಇಷ್ಟ್ ಬಂದ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಆಸೆ ಪಡ್ಬಾರ್ದು ಸರ್. ಓಕೆ ಓಕೆ ಮೇಡಮ್. ಇವಾಗ ಒಂದ್ 50 ಕುರಿ ಇದೆ ಅಂದ್ರೆ 50,000 ಬಂದಂಗೆ. 50,000 ಲಾಭ ಬರುತ್ತೆ.